ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ನ್ಯೂ ಡಿಸೈನ್ ಅಂತಲೇ ಅನ್ಬೋದು. ಇದಕ್ಕೆ ನಾನು ಈ ರೀತಿದು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ರೌಂಡ್ ಶೇಪ್ ಬೀಡ್ಸ್ ಇದು. ನಿಡಲ್ ಬಂದು 10.075 mm ತೊಗೊಂಡಿದ್ದೀನಿ. 11 ಆದರೂ ಕೂಡ ಆಗುತ್ತೆ. ಇದೊಂದು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಒಂದು ನ್ಯೂ ಡಿಸೈನು ಕೂಡ. ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆ. ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಅಥವಾ 5 ಚೈನನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 4 ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾನಿವಾಗ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಂದು ಸಲ ಸಿಂಗಲ್ ಕ್ರೋಶ ಆಯಿತು, ಎರಡನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಆದಷ್ಟು. ಸೊ ನೀವೇನಾದರೂ ಸೀರೆಗೆ ಹಾಕ್ಕೊಳ್ತಿದ್ರೆ ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಒಂದು ಸಿಂಗಲ್ ಕ್ರೋಶಕ್ಕೂ ಮತ್ತೊಂದು ಸಿಂಗಲ್ ಕ್ರೋಶಕ್ಕೂ ಜಾಸ್ತಿ ಗ್ಯಾಪನ್ನು ಕೊಡಬೇಡಿ. ನಾನಿಲ್ಲಿ 4 ಸಲ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಅಂದರೆ 4 ಚೈನನ್ನು ಹಾಕಿ ಲಾಕ್ ಆದಮೇಲೆ 4 ಸಲ ಸಿಂಗಲ್ ಕ್ರೋಶ. ಇವಾಗ ನಾನು ಚೈನನ್ನು ಹಾಕ್ತಾಯಿದ್ದೀನಿ. 1 2 3 4 ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಬಿಗ್ ಸೈಜ್ ಬೀಡನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಬೀಡ್ ಆದರೂ ಕೂಡ ತಗೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ನಾನು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾನು 4 ಚೈನನ್ನು ಹಾಕ್ಕೊಳ್ತೀನಿ. ಅಂದರೆ ಬೀಡ್ಗಿಂತ ಮುಂಚೆ 4 ಚೈನನ್ನು ಹಾಕಿದ್ವಲ್ಲ, ಹಾಗೆಯೇ ಇಲ್ಲೂ ಕೂಡ ಬೀಡ್ ಲಾಕ್ ಆದಮೇಲೆ 4 ಚೈನನ್ನು ಹಾಕಬೇಕು. 1 2 3 4 ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಅದನ್ನು 1 ಅಥವಾ 2 ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಬೇಕು. ಇಲ್ಲಿಗೆ ಬಂದಿದೆ. ನಾನು 1-2 ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ 1-2 ಚೈನ್ ಅಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಇದು ಸ್ವಲ್ಪ ಲೂಸ್ ಆಗಿರಬೇಕು. ಆರ್ಚ್ ಮಾಡೋದಿದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಹಾಗಾಗಿ ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ 4 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಟ್ಟು ನಮಗಲ್ಲಿ ಲೇಸ್ ಮೇಲೆ 5 ಸಲ ಸಿಂಗಲ್ ಕ್ರೋಶ ಕಾಣಿಸುತ್ತೆ. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶ. 1 ಸಲ ಸಿಂಗಲ್ ಕ್ರೋಶ ಆಯಿತು, ಎರಡನೇ ಸಿಂಗಲ್ ಕ್ರೋಶ, ಮೂರನೇ ಸಿಂಗಲ್ ಕ್ರೋಶ, ನಾಲ್ಕನೇ ಸಿಂಗಲ್ ಕ್ರೋಶ. 4 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 4 ಸಲ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ. ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನು ಹಾಕ್ತಾಯಿದ್ದೀನಿ. 1 2 3 4. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ಅಂದರೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ, ಲಾಕ್ ಅಂದರೂ ಕೂಡ ಒಂದೇ. ನಂತರ ಅದ್ರ ಪಕ್ಕದಲ್ಲಿ ಮತ್ತೆ 4 ಸಲ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದಕ್ಕೆ ನಾವು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕೂ ಕೂಡ ನೀಟಾಗಿ ಫಿನಿಶಿಂಗ್ ಅನಿಸುತ್ತೆ. ಸೊ ಸಿಂಗಲ್ ಕ್ರೋಶ ಮೇಲೆ ಕೆಳಗೆ ಆ ರೀತಿ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. 4 ಸಲ ಸಿಂಗಲ್ ಕ್ರೋಶ ಆದಮೇಲೆ 4 ಚೈನನ್ನು ಹಾಕ್ತಾಯಿದ್ದೀನಿ. 4 ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು 4 ಚೈನನ್ನು ಹಾಕಬೇಕು. 1 2 3 4. ಅದು ಕೂಡ ಅಷ್ಟೇ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು 1 ಅಥವಾ 2 ಪಾಯಿಂಟ್ ಅಷ್ಟು ಒಳಗಡೆ ನಾವು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು 4 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಟ್ಟು 4 ಸಿಂಗಲ್ ಕ್ರೋಶನ ಮಾಡಿ ಇವಾಗ
4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ. ಮತ್ತು ಅದ್ರ ಪಕ್ಕ 4 ಸಲ ಸಿಂಗಲ್ ಕ್ರೋಶೆನ ಮಾಡಬೇಕು. ನಾನು ಇದೇ ರೀತಿ ಪೂರ್ತಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಇದೇ ರೀತಿ ಪೂರ್ತಿ ಹಾಕ್ಕೊಳ್ಬೇಕು. ಸೊ ಕೊನೆಯಲ್ಲೂ ಕೂಡ 4 ಚೈನನ್ನು ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಬೇಸ್ ಲೈನ್ ನಮಗೆ ಈ ರೀತಿ ಬರುತ್ತೆ. ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 4 ಚೈನ್ ಇದೆ, ಹಾಗಾಗಿ 4 ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 1 2 3 4. ನಂತರ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿರುವಂತಹ 4 ಸಿಂಗಲ್ ಕ್ರೋಶದ ಮೇಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬ ಈಸಿ ಇದೆ, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡಿ, ತುಂಬ ಈಸಿ ಇದೆ. 4 ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ. ನಂತರ ಅಲ್ಲಿ 4 ಚೈನ್ ಇದೆಯಲ್ವಾ, ಇಲ್ಲಿ 4 ಚೈನ್ ಇದೆಯಲ್ವಾ, ಅದರೊಳಗಡೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಆ 4 ಚೈನಿಗೆ 1 ಸಿಂಗಲ್ ಕ್ರೋಶ ಆಯಿತು, 2 ಸಲ ಸಿಂಗಲ್ ಕ್ರೋಶ ಆಯಿತು, 3 ಸಲ ಸಿಂಗಲ್ ಕ್ರೋಶ ಆಯಿತು. ಇಲ್ಲಿ ನನಗೆ 4 ಚೈನಿಗೆ 3 ಸಲ ಸಿಂಗಲ್ ಕ್ರೋಶ ಆಗಿದೆ. 4 ಸಲ ಸಿಂಗಲ್ ಕ್ರೋಶ ಆದರೆ 4 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನಂತರ ನಾನು ನೆಕ್ಸ್ಟ್ ಬೀಡಿಂದ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆಯಲ್ವಾ, ಆ ಥ್ರೆಡ್ ಒಳಗಡೆ ನಿಡಲ್ನ ಹಾಕಿ 1 ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಅಂದರೆ ಲಾಕ್ ಮಾಡ್ಕೊಂಡು ಅಲ್ಲೊಂದು ಸಲ. ನಂತರ 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆ ಬೀಡಿಂದ ಇರೋ ಥ್ರೆಡ್ಡಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ನಿಡಲ್ ಮೇಲೆ 3 ಲೂಪ್ ಇರುತ್ತೆ. 2ರಿಂದ 1 ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಡಬಲ್ ಕ್ರೋಶ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಅಲ್ಲೊಂದು ಪಿಕೌಟ್ ಆಗುತ್ತೆ. ಒಂದು ಡಬಲ್ ಕ್ರೋಶಕ್ಕೆ ಪಿಕೌಟ್ ಮಾಡಿಕೊಂಡೆ. ಮತ್ತೆ ನಾನು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಕಂಬನ ಮಾಡಿ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನನ್ನು ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಸೊ 2 ಪಿಕೌಟ್ ಆಯಿತು. ಮತ್ತೆ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡೆ. ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಇದು ಬಂದು 3ನೇ ಡಬಲ್ ಕ್ರೋಶ ಕಂಬ. ನಂತರ ಅದಕ್ಕೆ 3 ಚೈನ್ನ ಹಾಕಿ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೌಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ 3 ಪಿಕೌಟ್ ಆಗಿದೆ ಡಬಲ್ ಕ್ರೋಶ ಕಂಬಕ್ಕೆ. ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ನಿಡಲ್ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ 2ರಿಂದ 1 ಮತ್ತು 2 ಲೂಪ್ಗಳಿಂದ 1 ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು. ಈ ರೀತಿ ಹಾಕ್ಕೊಳ್ಬೇಕು. ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ನಾವು ಈ ಸೈಡು ಕೂಡ 3 ಡಬಲ್ ಕ್ರೋಶ ಕಂಬನ ಮಾಡಬೇಕು, ಅಂದರೆ 3 ಪಿಕೌಟ್ಗಳನ್ನ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಮಾತ್ರ 1 ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅಷ್ಟೇ. ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. 2 ಪಿಕೌಟ್ ಆಗಿದೆ. ಇವಾಗ 3ನೇ ಪಿಕೌಟ್ನ ಮಾಡ್ತಾಯಿದ್ದೀನಿ. ಅದೇ ಕಂಬಕ್ಕೆ ಲಾಕ್ ಮಾಡಿದಾಗ ಪಿಕೌಟ್ ಆಗುತ್ತೆ. ಇವಾಗ ನಾನು 2 ಚೈನ್ನ ಹಾಕಿ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಕೂಡ 2 ಚೈನ್ನ ಹಾಕ್ಕೊಂಡು ಕಂಬನ ಶುರು ಮಾಡಿದ್ದು, ಹಾಗಾಗಿ ಇಲ್ಲೂ ಕೂಡ 2 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಈ ರೀತಿ ಆರ್ಚ್ ಕಾಣಿಸುತ್ತೆ. ನಂತರ ನೆಕ್ಸ್ಟು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ಸೈಡು ಕೂಡ 3 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೀಡ್ ಕೆಳಗಡೆ ಮಾತ್ರ ನಮಗೆ ಆರ್ಚ್ ಬರೋದು. 3 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ನಂತರ ಇಲ್ಲಿ ಬೇಸ್ ಲೈನ್ದು ಸಿಂಗಲ್ ಕ್ರೋಶಗಳಿದೆಯಲ್ವ, ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಅಂದರೆ 3 ಸಲ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಲಾಕ್ ಮೇಲೆ. ನಂತರ ಪಕ್ಕದಲ್ಲಿ 4 ಸಲ ಸಿಂಗಲ್ ಕ್ರೋಶ ಇರುತ್ತೆ, ಅಲ್ಲೂ ಕೂಡ 4 ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು.
ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಇದೇ ರೀತಿ 4 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ನಿಮಗೆ ಈ ರೀತಿ ಸಿಂಗಲ್ ಕ್ರೋಶ ಮಾಡೋದು ಬೇಡ ಅನ್ನೋದಾದರೆ ಅಲ್ಲಿ ಚೈನ್ಗಳಾದರೂ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ನಾನಿಲ್ಲಿ 4 ಚೈನ್ ಇದೆ, ಹಾಗಾಗಿ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನೇ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಸಲ ಸಿಂಗಲ್ ಕ್ರೋಶ ಇದೆಯಲ್ವ, ಅದ್ರ ಮೇಲೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ 3 ಚೈನ್ ಗ್ಯಾಪ್ ಇದೆ. ಸೊ 4 ಚೈನ್ ಗ್ಯಾಪ್ ಇದೆ, ಅಲ್ಲಿ 3 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 3 ಸಲ ಸಿಂಗಲ್ ಕ್ರೋಶ ಆಯಿತು. ನಂತರ ಬೀಡ್ ಕೆಳಗಡೆ ಇರುವಂಥ ಥ್ರೆಡ್ಡಲ್ಲಿ, ಅಂದರೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ, ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ 2 ಚೈನ್ನ ಹಾಕ್ಕೊಳ್ಬೇಕು. ಸೊ ನಾವಿಲ್ಲಿ ಕಂಬ ಮಾಡೋದಕ್ಕಿಂತ ಮುಂಚೆ ಇದೊಂಥರ ಬೇಸ್ಲೈನ್ ರೀತಿ 2 ಚೈನ್ನ ಹಾಕ್ಕೊಳ್ಳೇಬೇಕು. ಹಾಗಾಗಿ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿ 3 ಚೈನ್ನ ಹಾಕ್ತಾಯಿದ್ದೀನಿ. ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 2ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 2ನೇ ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಸೊ 3 ಪಿಕಾಟ್ ಮಾಡಿದ್ದು ಸ್ಟಾರ್ಟಿಂಗ್ ಆರ್ಚಲ್ಲಿ, ಮಧ್ಯದಲ್ಲಿ ಮಾತ್ರ ತ್ರಿಬಲ್ ಕ್ರೋಶ ಕಂಬ. 2 ಕಡೆ 3 ಪಿಕಾಟ್ ಬರುತ್ತೆ, ಒಂದು ಮಧ್ಯದಲ್ಲಿ ಮಾತ್ರ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕಾಟ್ ಬರುತ್ತೆ. 3 ಪಿಕಾಟ್ ಆಗಿದೆ ಡಬಲ್ ಕ್ರೋಶ ಕಂಬಕ್ಕೆ. ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶ ಕಂಬನ ಮಾಡಿ ಆ ಕಂಬಕ್ಕೂ ಕೂಡ ಪಿಕಾಟ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೇಕಿದ್ರೆ ನೀವು ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು, ಸ್ಮಾಲ್ ಸೈಜ್ ಬೀಡ್ನ. ಸೊ ಇದೇ ರೀತಿ ನಾನು ತ್ರಿಬಲ್ ಕ್ರೋಶ ಕಂಬ ಆದಮೇಲೂ ಕೂಡ 3 ಡಬಲ್ ಕ್ರೋಶ ಕಂಬನ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇಲ್ಲಿ 3 ಸಲ ಸಿಂಗಲ್ ಕ್ರೋಶನೂ ಕೂಡ ಹಾಕ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪಕ್ಕದಲ್ಲಿರುವಂತಹ ಅಲ್ಲಿ 4 ಸಿಂಗಲ್ ಕ್ರೋಶ ಇರುತ್ತಲ್ವ, ಅದ್ರ ಮೇಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನಂತರ ಆ ಪಕ್ಕದಲ್ಲೇ 4 ಚೈನ್ ಗ್ಯಾಪ್ ಇದೆ ಕುಚ್ಚನ್ನು ಕಟ್ಟೋದಕ್ಕೆ, ಹಾಗಾಗಿ ಅಲ್ಲೂ ಕೂಡ 4 ಚೈನನ್ನು ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಾನು ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು 3 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ 4 ಚೈನನ್ನು ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಈ ರೀತಿ ಕಾಣಿಸುತ್ತೆ ಆರ್ಚು. ಈ 4 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನನಗನ್ನಿಸ್ತು ಇದು ಬಿಗ್ ಸೈಜ್ ಬೀಡಾಯಿತು ಅಂತ. ಇದಕ್ಕಿಂತ ಒಂಚೂರು ಕಮ್ಮಿ ಸೈಜ್ ಇರುವಂತಹ ಬೀಡ್ಸನ್ನು ತಗೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿತ್ತು. ಇದು ಪ್ರೈಸ್ ಬಂದು ಇದಕ್ಕೆ ಒಂದು 400ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿನೂ ಕೂಡ ಇದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಥ್ಯಾಂಕ್ ಯು.